ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪಟ್ಟಣದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ. ಯಳಂದೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪೌರಕಾರ್ಮಿಕರ ದಿನಾಚರಣೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಪಿ ಮಹೇಶ್ ಕುಮಾರ್ ಅವರು ಭಾಗವಹಿಸಿ ಮಾತನಾಡಿದರು. ರಾಜ್ಯ ಸರ್ಕಾರ ಮತ್ತು ಪೌರ ಆಡಳಿತ ವತಿಯಿಂದ ಪೌರಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದ್ದು, ಇಂತಹ ಪೌರಕಾರ್ಮಿಕರ ದಿನಾಚರಣೆಯಲ್ಲಿ ಪೌರಕಾರ್ಮಿಕರು ಪಾಲ್ಗೊಳ್ಳುವ ಮೂಲಕ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಬೇಕಾಗಿದೆ ಹಾಗೂ ಪಟ್ಟಣದ ಸ್ವಚ್ಛತೆ ಶ್ರಮಿಸುವ ಪೌರಕಾರ್ಮಿಕರು ತಮ್ಮ ಆರೋಗ್ಯದ ಕಡೆಗೆ ಗಮನ ನೀಡಬೇಕು. ಅವರಿಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಪಟ್ಟಣ ಪಂಚಾಯಿತಿ ಬದ್ಧವಾಗಿದೆ ಅಂತ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀ ಮಲ್ಲು, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಶಾಂತಮ್ಮ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಪಿ ಮಹೇಶ್ ಕುಮಾರ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಂಗನಾಥ್, ಮಹೇಶ್, ನಾಮನಿರ್ದೇಶಕ ಸದಸ್ಯರಾದ ಲಿಂಗರಾಜು ಮೂರ್ತಿ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು, ಪೌರಕಾರ್ಮಿಕರು ಭಾಗವಹಿಸಿದ್ರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಸಂದೇಶದಂತೆ ನಾವು ಈ ವರ್ಷದಲ್ಲಿ 2024-25ನೇ ಸಾಲಿನಲ್ಲಿ ಸೆಪ್ಟೆಂಬರ್ 21 ತಾರೀಕಿಗೆ ಮಾಡಬೇಕು ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆದರೆ ಕನ್ನಡ ಶಿಕ್ಷಣ ಹೈದರಾಬಾದ್ ಬಗ್ಗೆ ತುರ್ತಾಗಿ ನಾವು ಗಾಂಧಿ ಜಯಂತಿ ಒಳಗಡೆನೆ ಗಾಂಧಿ ಜಯಂತಿ ಆದ್ಮೇಲೆ ಮಾಡೋಣ ಅಂತೇಳಿ ಅದು ಲೇಟ್ ಆಗ್ತಿರ್ತದೆ ಅನ್ನೋ ಏನಾದರೂ ವ್ಯತ್ಯಾಸಗಳಾಗಿದ್ರೆ ಸರಳವಾಗಿ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ವಿ. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನನಗೆ ವಿಷಾದ ಏನಪ್ಪ ಅಂತಂದರೆ ನಾವಿವತ್ತು ಪೌರಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಕೊಡಬೇಕು. ಆದರೆ ಅವರ ಕೆಲಸದ ಆಸಕ್ತಿನೂ ಸಹ ಕಳ್ಕೊಂಡಿದ್ದಾರೆ. ಇಂತಹ ಹಬ್ಬ ನಮ್ಮ ಪೌರಕಾರ್ಮಿಕ ದಿನಾಚರಣೆ ಅಂತಂದರೆ ನಮಗೋಸ್ಕರ ಒಂದು ಸರ್ಕಾರ ಒಂದಿನ ಕಾರ್ಯಕ್ರಮವನ್ನು ಇಡೀ ದೇಶದಾದ್ಯಂತ ಕಾರ್ಯಕ್ರಮವನ್ನು ಸರ್ಕಾರ ತೆಗೆದುಕೊಂಡಿದೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸುಕತೆಯಿಂದ ನಾವೆಲ್ಲರೂ ನಿಂತು ಅವರೇ ಈ ಕಚೇರಿಯಲ್ಲಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮವನ್ನು ಅವರೇ ಮಾಡಬೇಕಿತ್ತು. ನಾವು ಆ ಥರ ಯೋಜನೆಗಳನ್ನ ಹಾಕೊಂಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೌರಕಾರ್ಮಿಕರಲ್ಲಿ ಹಿಂದೆ ಒಂದು 5 ವರ್ಷಗಳು ಹಿಂದೆ ಇರ್ತಕ್ಕಂಥ ಪೌರಕಾರ್ಮಿಕರ ಮನೋಭಾವ, ಅವರಿರುವಂಥ ಆಸಕ್ತಿ, ಇಚ್ಛಾಶಕ್ತಿ ಅವೆಲ್ಲ ಏನಾಗಿದೆ ಅಂದರೆ ಪರ್ಮನೆಂಟ್ ಆವತ್ತಿನ ಮುಂಚೆ ಇದ್ದದ್ದು ಪರ್ಮನೆಂಟ್ ಆದಮೇಲೆ ಇಲ್ಲ ಇದ್ದ ಪಕ್ಕದಲ್ಲಿ ಯಾರು ಕರೀತಾರೆ. ಅದರಿಂದ ಬೇಸರದಿಂದ ಪೌರಕಾರ್ಮಿಕ ದಿನಾಚರಣೆ ನಮ್ಮ ಮನಸ್ಸಲ್ಲಿ ತುಂಬ ಅದ್ಭುತವಾಗಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.